ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್ ರಾಜು ಬಿ2ಎ. ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ ಜೋರಾಗಿ ಒತ್ತಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನಿಮಗೆ ಬರುತ್ತವೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಇಲ್ಲಿ ಕಾಣುತ್ತಿರುವಂತಹ ಸುಂದರವಾದ ನದಿ ತುಂಗಭದ್ರಾ ಡ್ಯಾಮ್ನಿಂದ ಕವಲೊಡೆದು ಬರುವಂತಹ ನೀರಿನ ಜಾಡು ನೋಡಲು ಎರಡು ಕಣ್ಣು ಸಾಲದು. ಹಾಗೆ ಮುಂಜಾನೆ ಎದ್ದು ಪ್ರಕೃತಿಯನ್ನು ಅನುಭವಿಸಲು ಹೊರಟೆ. ಮನಮೋಹಕವಾದ ಪ್ರಕೃತಿ ಮೆಡಲಲ್ಲಿ ನನ್ನನ್ನು ನಾನೇ ಮರೆತು ಹೋದೆ. ನೋಡಿ, ಸುತ್ತಲೂ ಗಿಡ, ಮರ, ಬಳ್ಳಿ, ಶಾಂತವಾಗಿ ಹರಿಯುವ ನದಿ ತೀರವು. ಆ ಕ್ಷಣವನ್ನು ಅನುಭವಿಸುವುದೇ ಪುಣ್ಯ. ಹೊಸಪೇಟೆಯಿಂದ ಆಂಧ್ರದವರೆಗೆ ಹರಿಯುವಂತಹ ನದಿ ಅಥವಾ ಹೊಳೆ, ಸುಮಾರು ಹಳ್ಳಿಗಳಿಂದ ಹಾದು ಹೋಗುವಂತಹ ರಮಣೀಯವಾದ ದೃಶ್ಯವನ್ನು ನೋಡಬಹುದು. ನಿಟ್ಟೂರು ಗ್ರಾಮದಲ್ಲಿರುವಂತಹ ಹೊಳೆ ಎಷ್ಟೋ ರೈತರಿಗೆ ಉಪಯುಕ್ತವಾಗಿದೆ. ಹಾಗೆ ಇನ್ನೂ ಎಷ್ಟೋ ವಿಷಯಗಳನ್ನು ನನ್ನಲ್ಲಿ ಇಟ್ಕೊಂಡಿರುವಂತಹ ಬಹುದೆಂದು ವಿಚಾರ ಮಾಡಿ ನಿಟ್ಟೂರು ಗ್ರಾಮದಲ್ಲಿ ವಿಶೇಷತೆ ಏನು ಎಂದು ಮೆಲುಕು ಹಾಕುತ್ತಾ ಹೋದೆ. ತಕ್ಷಣ ನನ್ನ ನೆನಪಿಗೆ ಬಂದದ್ದು ಇತಿಹಾಸ ಪುಸ್ತಕದಲ್ಲಿ ಓದಿದಂತಹ ಮೌರ್ಯ ವಂಶದ ರಾಜರಲ್ಲಿ ಅಶೋಕ ಚಕ್ರವರ್ತಿಯ ಕೆತ್ತನೆಯನ್ನು ಮಾಡಿರುವಂತಹ ಶಾಸನಗಳನ್ನು ನಿಟ್ಟೂರು ಗ್ರಾಮದಲ್ಲಿ ಕಾಣಬಹುದಾಗಿದೆ. ಹಾಗೂ ನೋಡಿ ಏನಾಯ್ತದೆ, ಗಂಗರ ಕಾಲದ ಕೆಲವು ಶಾಸನಗಳನ್ನು ಸಹ ಇಲ್ಲಿ ನೋಡಬಹುದಾಗಿದೆ. ಹಾಗೆ ಹೋದೆ. ನಾನು ನನ್ನ ಸ್ನೇಹಿತ ಹಾಗೂ ಅಡಿಗನ ಜೊತೆ ಸುಂದರವಾದಂತಹ ಸಾಧನಗಳನ್ನು ಹುಡುಕುತ್ತಾ ಆ ಜಾಗಕ್ಕೆ ತಲುಪಿದೆವು. ದೈತ್ಯವಾದ ಕಲ್ಲಿನ ಮೇಲೆ ಬರೆಯಲಾದ ಲಿಪಿಯನ್ನು ದಿಗ್ಭ್ರಮೆಗೊಂಡು ನೋಡುತ್ತಾ ನನ್ನನ್ನೇ ನಾನು ಮರೆತು ಹೋದೆ. ಸುಮಾರು ವರ್ಷಗಳ ಆದರೂ ಮಳೆ ಗಾಳಿಗೆ ಉರುಳದೆ ಹಾಗೆ ಆಕಾಶಕ್ಕೆ ಮುಖ ಮಾಡಿ ನಿಂತಿರುವಂತಹ ಬಂಡೆ ಶಾಸನಗಳನ್ನು ನೋಡಿ ಎಷ್ಟೋ ವರ್ಷಗಳ ಬಂಡೆಯ ಮೇಲೆ ಲಿಪಿಯನ್ನು ಕಾಣಬಹುದಾಗಿದೆ. ಎಲ್ಲರಿಗೂ ಅನುಕೂಲವಾಗಲೆಂದು ಸ್ಮಾರಕಕ್ಕೆ ಸುತ್ತಲೂ 4 ಕಂಬಗಳನ್ನು ಹೂಣಿ ಮೇಲೆ ಛಾವಣಿಯನ್ನು ಹಾಕಲಾಗಿದೆ. ಅಶೋಕ ಚಕ್ರವರ್ತಿಯ ಆಳ್ವಿಕೆಯ ನಡೆಸಿದಂತಹ ಜಾಗದಲ್ಲಿ ತಮ್ಮದೇ ಶೈಲಿಯಲ್ಲಿ ಶಾಸನಗಳನ್ನು ಬೃಹತ್ ಬಂಡೆಗಳ ಮೇಲೆ ಕೆತ್ತಲಾಗಿದೆ. ಇವುಗಳನ್ನು ನೋಡುತ್ತಾ ಹೋದಂತೆ ಇನ್ನು ನೋಡಬೇಕೆಂಬುದು ಮನದಲ್ಲಿ ಆಸೆ ಹುಟ್ಟಿಕೊಂಡಿತು. 84,000 ಎಲ್ಲ ಸುತ್ತ ನೋಡಿ ಸ್ನೇಹಿತರೆ, ಸುತ್ತಮುತ್ತೆಲ್ಲ 84,000 ಸುತ್ತಲೂ ಗದ್ದೆ ಹೊಲಗಳ ನಡುವೆ ಇರುವಂತಹ ಸುಂದರವಾದ ಪರಿಸರ ನೋಡಲು ಮನಮೋಹಕವಾದಂತಹ ದೃಶ್ಯವನ್ನು ಕಾಣಬಹುದಾಗಿದೆ. ಇದೇ ನೋಡಿ ಅಶೋಕ ಚಕ್ರವರ್ತಿಯ ಬಂಡೆ ಮೇಲೆ ಬರೆಸಲಾದ ಶಾಸನಗಳು. ಕಾಲಕ್ರಮೇಣ ಕಳೆದಂತೆ ಲಿಪಿಯನ್ನು ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಇಲ್ಲೇ ಮೌರ್ಯ ಸಾಮ್ರಾಜ್ಯವು ಬೀಳು ಬಿಟ್ಟಿತ್ತೆಂದು ಹೇಳಬಹುದಾಗಿದೆ. ಇದು ಬಂಗಾರದ ಸ್ಥಳವಾಗಿದೆ ಎಂದು ಹೇಳಬಹುದಾಗಿದೆ. ಕರ್ನಾಟಕದಾದ್ಯಂತ ಅಶೋಕನ ಶಾಸನಗಳನ್ನು ಕಾಣಬಹುದಾಗಿದೆ. ಇತ್ತೀಚೆಗೆ ಇಲಾಖೆ ಇವರು
ಸಂಕಲನ ಮಾಡಿ ಸಂಶೋಧಿಸಿ ಕೆಲವು ಶಾಸನಗಳನ್ನು ಸಂರಕ್ಷಿಸಿದ್ದಾರೆ. ಇವುಗಳಲ್ಲಿ ನಿಟ್ಟೂರು ಶಾಸನಗಳು ಒಂದಾಗಿವೆ. ನಿಟ್ಟೂರು ಶಾಸನಗಳು ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಗಂಗರ ಕಾಲದ ಸುಮಾರು 933 ಕಾಲಘಟ್ಟದ ಶಾಸನಗಳಾಗಿದ್ದು, ವಿಶೇಷವಾಗಿ ಗಂಗರಾಜ ಮಾರಸಿಂಹನ ವಿವರವಾದ ವಂಶಾವಳಿ, ಆಳುವ ಶೈಲಿ ಹಾಗೂ ಧಾರ್ಮಿಕ ನೀತಿಗಳನ್ನು ತಿಳಿಸುವ ಗಂಗರಲ್ಲಿ ಅತ್ಯಂತ ವಿಸ್ತಾರವಾದ ಶಾಸನಗಳೆನಿಸಿವೆ. ಇವು ಚೌಕಾಕಾರದ ಆನೆಯ ಮುದ್ರೆಯನ್ನು ಹೊಂದಿದ್ದು ಭಾಷೆ ಮತ್ತು ಲಿಪಿಯಲ್ಲಿ ಸುಂದರವಾಗಿವೆ. ಇದು ಕೇವಲ ಗಂಗರ ಶಾಸನಗಳಷ್ಟೇ ಅಲ್ಲದೆ ಅಶೋಕನ ಸಣ್ಣ ಶಿಲಾಶಾಸನಗಳು, ಮೈನರ್ ರಾಕ್ ಎಡಿಕ್ಟ್ಸ್, ಮೈನರ್ 1, ಮೈನರ್ 2 ನಿಟ್ಟೂರು ಸಮೀಪದಲ್ಲಿರುವಂತಹ ಉಡೇಗೋಳ ಗ್ರಾಮದಲ್ಲಿ ಕಾಣಬಹುದಾಗಿದೆ. ಇವು ಬ್ರಹ್ಮಲಿಪಿ ಹಾಗೂ ಸಂಸ್ಕೃತ ಭಾಷೆಯಲ್ಲಿವೆ. ಹಾಗೂ ಮಾರಸಿಂಹನ ಕಾಲದ ಈ ಶಾಸನಗಳು ಗಂಗರ ರಾಜವಂಶ ಇತಿಹಾಸದ ಬಗ್ಗೆ ಅಮೂಲ್ಯವಾದ ಮಾಹಿತಿ ನೀಡುತ್ತವೆ. ಅಶೋಕನ ಸಣ್ಣ ಶಿಲಾಶಾಸನಗಳು ಇಲ್ಲಿ ಕಾಣಬಹುದಾಗಿದೆ. ಬ್ರಹ್ಮಲಿಪಿ ಹಾಗೂ ಪ್ರಾಕೃತ ಭಾಷೆಯಲ್ಲಿ ಇಲ್ಲಿ ಕಾಣಬಹುದಾಗಿದೆ. ಈ ಶಾಸನಗಳು ಆ ಕಾಲದ ಆಡಳಿತ, ಧರ್ಮ, ಸಾಮಾಜಿಕ ಜೀವನದ ಬಗ್ಗೆ ಬೆಳಕು ಚೆಲ್ಲುತ್ತವೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ನಿಟ್ಟೂರು ಶಾಸನಗಳು ಗಂಗರ ರಾಜಕೀಯ ಮತ್ತು ಅಶೋಕ ಧಾರ್ಮಿಕ ನೀತಿಗಳ ಬಗ್ಗೆ ತಿಳಿಸುವಂತಹ ಐತಿಹಾಸಿಕ ಕುರುಹುಗಳಾಗಿವೆ. ಈ ಶಾಸನಗಳು ಅಶೋಕ ಚಕ್ರವರ್ತಿಯ ಬಗ್ಗೆ ಆಗಲಿ ಅವನ ಆಡಳಿತ ಬಗ್ಗೆ ಆಗಲಿ ತಿಳಿಸುವುದಿಲ್ಲ. ಪ್ರಮುಖವಾಗಿ ಬಹುಮುಖ್ಯವಾದಂತಹ ಮಸ್ಕಿ ಶಾಸನಗಳಲ್ಲಿ ದೇವನಪ್ರಿಯ ಹಾಗೂ ಪ್ರಿಯದರ್ಶಿ ಎಂದು ಉಲ್ಲೇಖವನ್ನು ಕಾಣಬಹುದಾಗಿದೆ. ಹಾಗೂ ಇನ್ನೂ ಅನೇಕ ರೀತಿಯಾಗಿರುವಂತಹ ಶಾಸನಗಳನ್ನು ಕರ್ನಾಟಕದ ಕೊಪ್ಪಳ ಜಿಲ್ಲೆ ಹಾಗೂ ಬ್ರಹ್ಮಗಿರಿ, ಬಳ್ಳಾರಿ ಇನ್ನೂ ಅನೇಕ ಸ್ಥಳಗಳಲ್ಲಿ ಅಶೋಕನ ಸಣ್ಣ ಶಿಲಾಶಾಸನಗಳು ಹಾಗೂ ಸ್ತಂಭ ಶಾಸನಗಳನ್ನು ಕಾಣಬಹುದಾಗಿದೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಹಾಗೂ ಹೊಸ ವಿಚಾರವಾಗಲಿ ವಿಡಿಯೋಗಳು ಇನ್ನು ಮುಂದೆ ಬರುತ್ತಿರುತ್ತವೆ. ಹಾಗೆ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ ಒತ್ತುವುದರ ಮುಖಾಂತರ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಹೋಗಿ ಬನ್ನಿ. ಧನ್ಯವಾದಗಳು.